ಅಪ್ಪ ಪಾಪ ನಮ್ಮೂರ್ಗಿಂತ ಇಲ್ಲೇ ಚಳಿ ಜಾಸ್ತಿ. ಹಾಂ, ಪ್ಯಾಟಿಗಳಿಗೆಲ್ಲ ಚಳಿ ಕಡಿಮೆ ಇರ್ತೈತೆ ಅಂತಾರೆ, ಇಲ್ಲೇ ಚಳಿ ಜಾಸ್ತಿ. ಓ ಈ ಚಳಿಗೆ ನಿದ್ದೆನೇ ಬರಿಲ್ಲ ನಂಗೆ. ಓ ಬಾರಯ್ಯ ವಿಜಯ್, ಬಾ ಬಾ. ರಾತ್ರಿ ಎಷ್ಟೊತ್ತಿಗೆ ಬಂದೆ? ಹಾಂ ತಾತ ಲೇಟಾಗಿ ಹೋಗಿತ್ತು ತಾತ. ನಾನು ಬರೋಷ್ಟರಲ್ಲಿ ನೀವೆಲ್ಲ ಮಲ್ಕೊಂಬಿಟ್ಟಿದ್ರೆ. ಹೌದಾ, ಏನು ಇಷ್ಟೊತ್ತಿಗೆ ಎದ್ಬಿಟ್ಟಿದ್ಯಾ? ಇಲ್ಲ, 2-3 ಸತಿ ಬಂದು ನಿಮ್ಮ ರೂಮಾಗಿ ನೋಡಿದೆ, ನೀವು ಮಲ್ಕೊಂಡ ಇದ್ರೆ ಏನಾರು ಇವತ್ತು ನಿದ್ದೆನ ಬಂದಿಲ್ಲ ತಾತ. ಆಮೇಲೆ ಇವಾಗ ರೂಮಾಗಿ ಇರಲಿಲ್ಲಲ್ಲ, ಇಲ್ಲೇ ಬಿಸಿ ಕಾಯ್ದು ಸಾಯ್ತೀರಾ ಅಂತ ಅನ್ಕೊಂಡು ಇಲ್ಲಿಗೆ ಬಂದೆ. ಊನಪ್ಪ ಬಲ್ ಚಳಿ, ಏನು ಕ್ಯಾಂಟೀನ್ಗೆ ಹಾಕ್ಬಿಟ್ಟು ನಿಮ್ಮ ಅಪ್ಪನ ಬೆಚ್ಚಿಗತ್ತೆ ಇವಾಗ. ತಾತ ಚಳಿಗಾಲದಾಗ ಇದಂತೂ ಒಲೆ ಉರಿತಾನೆ ಇರ್ತದೆ. ಇದೆಲ್ಲ ಇವಾಗ ಪ್ಯಾಷನ್. ಮುಂಚೆ ಎಲ್ಲನೂ ಒಲೆ ಮನೆಗೆ ಉರಿತಾ ಇತ್ತಲ್ಲ, ಚಳಿಗೆ ಅಲ್ಲೇ ಕೈಗೆಲ್ಲ ಬಿಸಿ ಮಾಡ್ಕೊಂಡಿರಿ ಊರಿಗೆ ಬಂದಾಗ. ಇವಾಗ ಎಲ್ಲಿ ತಾತ ಒಲೆಗಳಿಲ್ಲ, ಅದಕ್ಕೆ ಹಿಂಗೆ ಮಾಡ್ಕೊಂಡಿರೋದ. ಓ ಇವಾಗೆಲ್ಲ ಪ್ಯಾಷನ್ ಕಾಲ ಅಲ್ಲಪ್ಪ, ಪ್ಯಾಷನ್ ಕಾಲ ಬಂದ್ಬಿಟ್ಟೈತೆ. ಆವಾಗೆಲ್ಲನೂ ನಾವೇನ ಯಾರ್ಕನ ಚೆನ್ನಾಗಿಲ್ಲ ಅಂತಂದರೆ ಕಾಲ್ಡೇನ ಹಾಕಿದ್ರೆ 3-4 ದಿವಸಕ್ಕೆ ಹೋಗಿ ತಲುಪೋದು. ಅವ್ರು ಬರೋ ಪಟ್ಟಿಗೆ ಈ ಚೆನ್ನಾಗಿಲ್ದಿದ್ದಾರೋ ಯಾವಾಗ ಸತ್ತೋಗಿರೋರು ಅಂಥ ಕಾಲ ನಮ್ಮ ಕಾಲ. ಇವಾಗೆಲ್ಲಪ್ಪ ಫೋನ್ಗಳಿಗೆ ಬಂದುಬಿಟ್ಟು ಯಾರು ಎಲ್ಲವ್ರೆ ಏನು ವಿಷಯ ಹೇಳಬೇಕು ಅದೆಲ್ಲ ನಿಮಿಷಗ್ಲಾಗ ತಿಳಿದೋಗ್ಬಿಡ್ತೈತೆ ನೋಡು. ಎಂಥ ಕಾಲ ಬಂದೈತತ್ತ, ವಿಚಿತ್ರ ಕಾಲ ಬಂದ್ಬಿಟ್ಟೈತಯ್ಯ. ಹಾಂ, ಅದೇನಕ್ಕೆ ಇಷ್ಟೊಂದು ಕಾಲ ಮುಂದುವರೆದದೋ ತಿಳಿದಪ್ಪ ನಂಗಂತೂ. ಹ್ಞೂ ತಾತ, ಆ ಫೋನಿಗೆ ನೋಡ್ತಾ ಇದ್ರೆ ಬೇಜಾರಾಗ್ತೈತೆ ತಾತ. ಏನು ತಾತ, ನಾವು ನಾಗರಾವು ಅಂತ ಪೂಜೆ ಮಾಡ್ತಿರಲ್ಲ ತಾತ, ಆ ಯಾವನ ಕಟ್ಟು ಮಾಡಿ ತಿಂತಾರೆ ತಾತ. ಬೇಜಾರಾಗೋಗೈತೆ ತಾತ. ನಾನು ಈ ನಡುವೆ ಏನು ಫೋನೇ ಉಪಯೋಗಿಸಲ್ಲ ತಾತ. ನಂಗೆ ಅಷ್ಟು ಬೇಜಾರಾಗ್ಬಿಟ್ಟೈತೆ. ನಾವು ನಾಗದೋಷ ಅದು ಇದು ಅಂತ ದೇವ್ರಿಗೆ ಪೂಜೆ ಮಾಡ್ತೀರಿ, ಬೇರೆಯವರೆಲ್ಲನೂ ಅವನ್ನ ಸಾಯಿಸ್ಬಿಟ್ಟು ತಿಂತಾಯಿದ್ರೆ ನೋಡೋಕ್ಕೆ ಆಗಲ್ಲ ತಾತ. ಆ ನಾಯಿಗಳನ್ನ ಏನು ತಾತ, ಹಾಂ, ಭೈರೇಶ್ವರ ಸ್ವಾಮಿ ಅಂತ ನಾವು ಅದನ್ನ ಪೂಜೆ ಮಾಡ್ತೀರಿ ನಮ್ಮ ಕಡೆ. ಆ ನಾಯಿಗಳನ್ನೂ ಬಿಡಲ್ಲ ತಾತ, ನಾಯಿಗಳು ಕೂಡ ತಿಂತಾರೆ ತಾತ. ಅಪ್ಪ ನಂಗಂತೂ ಸಖತ್ ಬೇಜಾರಾಗ್ಬಿಟ್ಟೈತೆ ತಾತ, ಅಷ್ಟು ಅಸಹ್ಯ ಆಗ್ಬಿಟ್ಟೈತೆ. ಏನು ಮಾಡೋಕ್ಕಾಗಲ್ಲಪ್ಪ. ಇವಾಗ ನಮ್ಮ ಕಡೆನೂ ನೋಡ್ತಾ ಹಸುಗಳನ್ನೆಲ್ಲ ಹೆಂಗೆ ಕಟ್ ಮಾಡ್ಕೊಂಡು ತಿಂತಾರೆ. ಹಾಂ, ಅದೆಲ್ಲನೂ ದೊಡ್ಡ ದೊಡ್ಡವರೆಲ್ಲ ಕ್ರಮ ತಗೊಬೇಕು. ಅವರೇ ಸುಮ್ಮನೆ ಇರುವಾಗ ನಾವೇನು ಮಾಡೋಕ್ಕಾಗ್ತೈತಪ್ಪ ವಿಜಯ್. ಏನಪ್ಪ ಏನಂತವನಪ್ಪ ನಿಮ್ಮ ಭದ್ರಪ್ಪನು? ಏನು ತಾತ, ನಾನು ಹೇಳಿದ್ನಲ್ಲ ಫೋನಾಗ ಎಲ್ಲ ವಿಷಯ ಏನು ನಿಮ್ಮ ಹತ್ರ ಮುಚ್ಚು ಮರಕ್ಕಂತೀರ, ಎಲ್ಲ ವಿಷಯ ಹೇಳಿದ್ದೀನಿ. ಹಂಗೆ ಅವನ ತಿರ್ಗಿ ನಾವು ಹೋಗಕ್ಕೆ ಹೋಗಿಲ್ಲ. ಇನ್ಯಾಕೆ ಆ ಹುಡುಗಿಗೆ ಏನೋ ತೊಂದರೆ ಆದಾತು ಅಂತ ನಾವು ಹೋಗಕ್ಕೆ ಹೋಗಿಲ್ಲ ತಾತ. ನಿನ್ನಾದ್ನೇ ಇನ್ನು ಹಿಂದಕ್ಕೆ ತಿರ್ಕೊಂಡು ಅವನಿಗೇನೋ ಪೂಜೆ ಮಾಡ್ಬೇಕಷ್ಟೇ ಇನ್ನು. ಹಾಂ, ಜೋರಾಗಿ ಅವಳೆ ತಾತವು ಇವರಿಬ್ರಂಗಲ್ಲ. ಹುಡುಗಿ ಯಾವತ್ತನ ಬುದ್ಧಿ ಕಲಿಬೇಕಂದ್ರೆ ಆ ಹುಡುಗಿಯಿಂದನೇ ಬುದ್ಧಿ ಕಲಿಬೇಕು ಆ ಭದ್ರಪ್ಪನು. ತಾತವು ನಮ್ಮ ಅಕ್ಕನ ಊರಿಗೆ ಹೋಗ್ತೀನಿ ಅಂತಳ, ಹೆಂಗೆ ನೋಡ ನೀರು ಅವ್ರ ಯಜಮಾನ್ ಬರಲಿ. ಅವ್ರ ಯಜಮಾನ್ಕ ಫೋನ್ ಮಾಡ್ಸೈತೆ ನಿಮ್ಮ ಅಪ್ಪನ ಕೈಗ, ಬರ್ತಾನೇನೋ ನೋಡ ನೀರು. ನಿನ್ನೆ ನಮ್ಮ ಅಪ್ಪನ ಫೋನ್ ಮಾಡಿರೋದು. ನಿನ್ನೆ ನಾ ಫೋನ್ ಮಾಡಿದ್ರೆ ರಾತ್ರಿನೇ ಟ್ರೈನ್ ಹತ್ತಿತ್ತಾನೆ ಅಪ್ಪನು. ರಾತ್ರಿ ಟ್ರೈನ್ ಹತ್ತಿದ್ರೆ ಇಲ್ಲೇ ಬೆಳಗಿನ ಜಾವ ಇಳಿಯೋದು. ಏನು ಇಷ್ಟೊತ್ತಿಗೆಲ್ಲ ಬಂದಿರಬೇಕೋ ಏನೋ. ಓ, ಒಂದು ರಾತ್ರಿ ಎಲ್ಲನೂ ಊರಿಂದ ಬರಬೇಕಾ? ಅಷ್ಟು ದೂರನ ಊರು? ಹ್ಞೂ ತಾತವು ಅಷ್ಟು ದೂರ ಆಯ್ತು ಅವ್ರೂರು. ಆಗ ತಾತ ಮಾತುಗಳಿಗೆ ಬಂದು ನಮ್ಮ ಭಾವನು, ಬಾಬಾ ಬನ್ರಿ. ಓ ಯಪ್ಪನೇನಾ? ಬಾಪ ಬಾ ಬಾ. ಏನೋ ಫೋನ್ ಮಾಡಿದ್ರಲ್ಲ ವಿಜಯ್ ನಿಮ್ಮಪ್ಪ, ಏನೋ ಮಾತಾಡಬೇಕು ಅಂತ. ಹ್ಞೂ ಬಾಬಾ, ಊರಿಂದ ನಮ್ಮ ತಾತ ಬಂದಿದ್ರು, ಅದಕ್ಕೆ ನಿಮ್ಮನ್ನು ಕರೆಸಿದ್ದು. ಬನ್ನಿ ಬಾಬಾ, ಕೂತ್ಕೊ ಬನ್ನಿ. ಏನಪ್ಪ ಊರಾಗೆಲ್ಲ ಆರಾಮಾಗವ್ರಾ? ನಿಮ್ಮ ಕಡೆ ಮಳೆ ಬೆಳೆಗಳು ಹೆಂಗಪ್ಪ? ಇಲ್ಲ ದೊಡ್ಡವರೇ, ಏನೋ ಮಳೆ ಬೆಳೆಗಳು ಏನಿಲ್ಲ, ಕಡಿಮೆನೆ ಈ ಸತಿ ಎಲ್ಲ ಲಾಸೆ. ಏನು ನಾವು ಬಂಡವಾಳ ಹಾಕಿದ್ದು ಕೂಡ ಬಂದಿಲ್ಲ ನಮ್ಮ ಕೈಗೆ. ಮಳೆ ಇಲ್ಲ, ಏನೂ ಇಲ್ಲ, ಎಲ್ಲ ಲಾಸ್ ಈ ಸತಿ. ಮನೆಗೆ ಎಲ್ಲರೂ ಚೆನ್ನಾಗವ್ರೆ ದೊಡ್ಡವರೇ. ಹೂನಪ್ಪ, ನಮಗೂ ಈ ಸತಿ ಹಂಗೆ ಆಗೋಯ್ತು. ಮಳೆನೂ ಇಲ್ಲ, ಏನೂ ಇಲ್ಲ. ನಾವು ಹಾಕಿದ್ದು ಬಂಡವಾಳ ಕೂಡ ಕೈಗೆ ಸಿಕ್ಕಿಲ್ಲ. ಹೋಗಪ್ಪ, ಹೊಟ್ಟೆ ಉರಿ ಇದೊಂದು. ಅದು ಯಾಕೆ ಎಂದೂ ಇಲ್ಲ, ಹಿಂಗೆ ಬರಗಾಲ ಬಂದ್ಬಿಡ್ತು ಅದೇನೋ. ಏನು ದೊಡ್ಡವರೇ ಬರೋಕ್ಕೆ ಹೇಳಿದ್ರಂತೆ? ಏನೂ ಇಲ್ಲಪ್ಪ, ಎಷ್ಟು ದಿನ ಅಂತ ಎಂಟ್ರನ್ನ ಹುಟ್ಟದ ಮನೆಗೆ ಬಿಡ್ತೀಯಪ್ಪ? ಹಾಂ, ಯಾವತ್ತಿದ್ರೂ ಬರಬೇಕಲ್ಲ ಅವಳು. ಅದಕ್ಕೆ ಹೇಳಿದ್ನಪ್ಪ, ಬಂದು ಕರ್ಕೊಂಡು ಹೋಗ್ಲಿ, ಫೋನ್ ಮಾಡು ಅಂತ ನಮ್ಮ ಶಂಕರಪ್ಪನ ಕೇಳಿದ್ನಿ. ಫೋನ್ ಮಾಡೋನೆ, ಇವಾಗ ಬಂದಿದ್ಯಾ? ಏನಪ್ಪ? ಬಂದಿದ್ದೆ ಒಂದು ಸತಿ, ಬರಲ್ಲ ಅಂತಂದ್ಲು. ಅದಕ್ಕೆ ನಾನು ಇನ್ಯಾಕೆ ಬರೋಕ್ಕೆ ಇಷ್ಟ ಇಲ್ಲೇನೋ ಅಂತೇಳ್ಬಿಟ್ಟು ಹೊರಟೋದ್ನೆ. ಅಲ್ಲ, ಅವತ್ತು ಬಂದವನು ತಿರ್ಗಿ ಬಂದೇ ಇಲ್ಲಂತ ನೀನು? ಬಂದಿಲ್ಲ ದೊಡ್ಡವರೇ, ಬಂದಿಲ್ಲ. ಇವಾಗ ಏನು ಇವತ್ತು ಕರ್ಕೊಂಡು ಹೋಗ್ತೀಯನಪ್ಪ? ಕರ್ಕೊಂಡು ಹೋಗಪ್ಪ. ನೀವು ದೊಡ್ಡವರು, ನಿಮ್ಗೆ ತಿಳಿದಿದ್ದು ಏನೈತೆ? ನಾನು ನನ್ನ ಹೆಂಡತಿ ಮಕ್ಕಳ ಜೊತೆಗೆ ಖುಷಿಯಾಗಿದ್ದೀನಿ. ನಮ್ಮ ಅತ್ತೆ ನಮ್ಮ ಅವಂಗೂ ಹೇಳ್ಬೇಕು ಅನ್ಕೊಂಡೆ, ಬೇಡ ಅಂತ ಹೇಳ್ಬಿಟ್ಟು. ನನಗಿಷ್ಟ ಇಲ್ಲ ದೊಡ್ಡವರೇ, ನಾನು ಕರ್ಕೊಂಡು ಹೋಗಲ್ಲ. ನಾನು ಹೆಂಗೋ ನೆಮ್ಮದಿಯಾಗಿದ್ದು ಜೀವನ ಮಾಡ್ತಾಯಿದ್ದೀನಿ, ಇನ್ನು ಬೇಡ ಅಂತ ಅಂದ್ಕೊಂಡಿದ್ದೀನಿ. ಅಲ್ಲಪ್ಪ, ಆವತ್ತು ಕರ್ಕೊಂಡು ಹೋಗೋವಾಗ ಈ ಬುದ್ಧಿ ಇರಲಿಲ್ಲನಪ್ಪ ನಿಂಗೆ? ಹಾಂ, ಇವಾಗ ಒಂದು ಮಗುವಾಗಿ ಬೇಡ ಅಂತಂದರೆ ಆ ಹುಡುಗಿ ಕತೆ ಏನಾಗಬೇಕು? ಏನಾಗಬೇಕು ಹೇಳು? ಹಾಂ, ಹಿಂಗೆಲ್ಲ ಮಾಡ್ತಾ ಇದೆಯಲ್ಲ, ಸರಿನಾ ನೀನು? ಇವಾಗ ಬೇಡ ಅಂತ ಇದೆಯಾ? ಏನೋ ಆವಾಗ ದುಡುಕ್ಬಿಟ್ಟೆ ದೊಡ್ಡರೆ. ಬೇಡ, ನಾನು ನನ್ನ ಹೆಂಡತಿ ಮಕ್ಕಳು ಚೆನ್ನಾಗಿದ್ದೀರಿ, ನಾವು ಹಿಂಗೆ ಇದ್ದೋತ್ರಿ. ನನ್ನನ್ನು ಕ್ಷಮಿಸ್ಬಿಡ್ರಿ. ಅವತ್ತು ಕರ್ಕೊಂಡು ಹೋಗಿದ್ದು ನನ್ನ ತಪ್ಪೆ. ಯಾಕೋ ಸಂಗೀತ ನಮ್ಮ ಜೊತೆ ಹೊಂದ್ಕೊಂತ ಇಲ್ಲ ದೊಡ್ಡರೆ. ಸುಮ್ಮನೆ ಚಿಕ್ಕ ಪುಟ್ಟದಕ್ಕೆಲ್ಲ ಜಗಳ ಮಾಡ್ತಾ ಇದ್ದಾಳೆ.
ಈ ಕಡೆ ನನಗೂ ನೆಮ್ಮದಿ ಇಲ್ಲ, ಈ ಕಡೆ ಅವಳಿಗೂ ನೆಮ್ಮದಿ ಇಲ್ಲ. ಮಕ್ಕಳಂದ್ರೆ ಆಗೋದೇ ಇಲ್ಲ, ಯಾವಾಗ ನೋಡು ಹೊಡಿತಾ ಇರ್ತಾಳೆ ಮಕ್ಕಳನ್ನ. ಆ 2 ಮಕ್ಕಳು ಸಂಗೀತ ಮಕ್ಳು ತಂಗಿ ಅಲ್ಲ, ಯಾಕೆ ಸುಮ್ಮನೆ ಹೊಡಿಬೇಕು? ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ತಾನೆ. ಇವಾಗ ಇನ್ನೊಂದು ಮನೆ ಮಾಡಿದ್ದೆ ಮೊನ್ನೆ, ಬಾ ಅಂತಂದ್ರು ಬರಿಲ್ಲ. ಇವಾಗ ಇನ್ನೊಂದು ಮನೆ ಮಾಡಿ ಅದೆಲ್ಲ ನಮ್ಮ ಕೈಲಿ ನೋಡ್ಕೊಳಕ್ಕಾಗಲ್ಲ ದೊಡ್ಡರೆ. 2 ಸಂಸಾರ ಎಲ್ಲ ಹೇಗೋಕ್ಕಾಗಲ್ಲ. ಅದಕ್ಕೆ ನಾನು ಸಂಗೀತನ ಕರ್ಕೊಂಡು ಹೋಗಲ್ಲ. ಇವಾಗ ಹಂಗಾದ್ರೆ ಆ ಅಮ್ಮನು ಇಲ್ಲೇ ಇರ್ತಾಳೆ, ನೀನು ಆವಾಗ ಹೋಗಿ ಬಂದು ನೋಡ್ಕೊಂಡು ಹೋಗ್ತೀಯಾ ಅಂತ ಹೇಳ್ತಾ ಇರೋ ಲೆಕ್ಕ ನೀನು? ಇಲ್ಲ ದೊಡ್ಡವ್ರೆ, ಇಲ್ಲ, ಆವಾಗ ಹೋಗಿ ಬಂದು ನೋಡ್ಕೊಂಡು ಹೋಗೋದು ಏನಿಲ್ಲ, ಇಷ್ಟೇ ಲಾಸ್ಟು. ನೀವು ಕರೆಸಿದಿರಿ, ನೀವು ಕರೆದ್ರಿ ಅಂತ ನಿಮ್ಮ ಮಾತಿಗೆ ಗೌರವ ಕೊಟ್ಟು ನಾನು ಇಲ್ಲಿವರೆಗೂ ಬಂದಿದ್ದೀನಿ ಅಷ್ಟೇ. ಇದೇ ಲಾಸ್ಟ್ ದೊಡ್ಡವ್ರೆ, ನಾನು ತಿರುಗಿ ಇವ್ರ ಮನೆಗೆ ಬರಲ್ಲ. ಇವ್ರಿಗೂ ನಮಗೂ ಸಂಬಂಧನೇ ಇಲ್ಲ. ಅಲ್ಲಯ್ಯ, ಸಂಬಂಧನೇ ಇಲ್ಲ ಅಂತ ಏನು ಮಾತಾಡ್ತಾ ಇದೀಯ ನೀನು? ಹಾಂ, ಎಲ್ಲಿ ಹೋಗ್ಬೇಕು ಆ ಹುಡುಗಿ? ಎಲ್ಲಿ ಹೋಗ್ಬೇಕಂತ? ಅಲ್ಲ, ಈ ಮನೆಗೂ ಸೊಸೆಗಳು ಬಂದವ್ರೆ, ಇವಾಗೇನೋ ಚೆನ್ನಾಗವ್ರೆ, ಮುಂದೆ ಜಗಳ ಆಡಲ್ಲ ಅಂತ ಏನು ಗ್ಯಾರಂಟಿ? ಹಾಂ, ಜಗಳ ಆಡಿದ್ರೆ ಈ ಹುಡುಗಿ ಎಲ್ಲಕ್ಕೆ ಹೋಗೋದು? ಈ ಹುಡುಗಿನ ಏನು ಮಾಡೋದು? ಆಲೋಚನೆ ಮಾಡಬೇಕಾಗಿತ್ತು ನೀನು ಅವತ್ತೇ. ಇವತ್ತು ನಂಗೆ ಬೇಡ ಅಂತಂದರೆ ನಾವೇನು ಮಾಡೋದು ಹೇಳಪ್ಪ? ಓ, ಎಲ್ಲ ಇಲ್ಲೇ ಇದ್ದೀರಾ? ಯಾವಾಗ ಬಂದ್ಯಪ್ಪ? ಇವಾಗ ಹೇಳ್ತಾರೋ, ಅಷ್ಟೊತ್ತಾಯ್ತು ಬಂದು. ಚೆನ್ನಾಗಿದ್ದೀರಾ ಅತ್ತೆ? ಹ್ಞೂನಪ್ಪ, ಚೆನ್ನಾಗಿದ್ದೀನಿ. ವೇದ ಮಕ್ಕಳು ಎಲ್ಲ ಚೆನ್ನಾಗವ್ರಾ? ಹ್ಞೂ ಅತ್ತೆ, ಚೆನ್ನಾಗವ್ರೆ. ಅದೇ ನೀವು ಕಾರ್ಯಕ್ಕೆ ಬರ್ತೀರಾ ಅನ್ಕೊಂಡ್ರೆ ಬರಲೇ ಇಲ್ಲ. ಇಲ್ಲಪ್ಪ, ಹಿಂಗೆ ಕೆಲ್ಸಕ್ಕಿತ್ತು, ಬರೋಕ್ಕಾಗಿಲ್ಲ. ಇನ್ನೊಂದ್ಸರಿ ಯಾವಾಗನ ಬರ್ತೀನಿ ಹೇಳಪ್ಪ. ಏನಕ್ಕಿಲ್ಲ, ನಿಮ್ಮ ಮಳಿನೂ ನಿನ್ನ ಮಗಳನ್ನ ಕರ್ಕೊಂಡೋಗಲ್ಲ ಅಂತ ಹೇಳ್ತಾವನೆ. ಯಾಕಪ್ಪ? ಓ, ಮೊನ್ನೆ ಬಂದಾಗ ಬರಿಲ್ಲ ಅಂತ ಕೋಪನಾ? ಕೋಪ ಏನಿಲ್ಲ ಅತ್ತೆ, ಯಾಕೋ ನಂಗೆ ಇಷ್ಟ ಇಲ್ಲ ಅತ್ತೆ ನಿಮ್ಮ ಮಗಳನ್ನ ಕರ್ಕೊಂಡೋಗಕ್ಕ. ಅಲ್ಲಪ್ಪ, ನಾವಿರೋವ್ರಿಗೇನೋ ಸರಿ, ನಾವಿಬ್ಬರು ಇರೋವರೆಗೂ ಅವಳು ನಡೀತೈತೆ. ಆಮೇಲೆ ಸೊಸೆಗಳ ಹತ್ರ ಭಾಳ ಇರ್ತೈತೇನಪ್ಪ ಅವಳ್ಗ? ಹಾಂ, ಅವಳು ಕರ್ಕೊಂಡೋಗಿ ಒಂದು ಮಗು ಆದಮೇಲೆ ನೀನು ಇವಾಗ ಬೇಡ ಅಂತಂದರೆ ನಾವೇನು ಮಾಡೋದು? ಏನು ಮಾಡೋದು ಹೇಳಪ್ಪ? ಯಾಕಿಂತ ಆಲೋಚನೆ ಮಾಡ್ದೆ ನೀನು? ಏನು ವೇದ ಏನು ಕರ್ಕೊಂಬರೋದು ಬೇಡ ಅಂತಂದ್ಲಾ? ಇಲ್ಲ ಅತ್ತೆ, ವೇದ ಏನೂ ಹೇಳಿಲ್ಲ. ಕರ್ಕೊಂಬರಂಗಿದ್ರೆ ಕರ್ಕೊಂಬೋಗ್ರಿ ಅಂತ ಹೇಳಿದ್ಲು. ಯಾಕೋ ನಂಗೆ ಇಷ್ಟ ಇಲ್ಲ ಅತ್ತೆ. ಸಂಗೀತ ಅಲ್ಲಿರೋಷ್ಟು ದಿವಸನೂ ತಲೆಯ ಕಿರಿಕಿರಿ, ನೆಮ್ಮದಿನೇ ಇಲ್ಲ ಅತ್ತೆ. ಸಂಗೀತ ಬಗ್ಗೆ ನಿಮಗೂ ಗೊತ್ತಲ್ಲ, ಏನು ಆ ಮಕ್ಕಳು ನೋಡಿಯೋದು, ಆ ಮಕ್ಕಳು ಒಂದು ಸಾಮಾನು ಮುಟ್ಕೊಡ್ತು, ಆ ಸೋಫಾ ಮೇಲೆ ಕುತ್ಕೊಂಡು ಕೊಡ್ತು, ಎಷ್ಟು ಹಿಂಸೆ ಕೊಡ್ತಾ ಇದ್ಲತ್ತೆ. ಮನೆಗೆ ಬರಬೇಕಂದ್ರೆ ನಂಗೆ ಬೇಜಾರತ್ತಾಯಿತು, ನೆಮ್ಮದಿನೇ ಇರ್ತಾ ಇರಲಿಲ್ಲ. ಇವಾಗ ನಾನು, ನನ್ನ ಹೆಂಡತಿ, ನನ್ನಿಬ್ಬರು ಮಕ್ಕಳು ಆರಾಮಾಗಿದ್ದಿರತ್ತೆ. ನನ್ನನ್ನು ಕ್ಷಮಿಸ್ಬಿಡ್ರತ್ತೆ ಎಲ್ಲರೂ. ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ. ನಾನು ಅವತ್ತು ಕರ್ಕೊಂಡೋಗಿ ದೊಡ್ಡ ತಪ್ಪು ಮಾಡಿದೆ, ನನಗೂ ಗೊತ್ತು. ಆದರೆ ಇವಾಗ ಬೇಡತ್ತೆ, ನನಗೆ ಕ್ಷಮಿಸ್ಬಿಟ್ರಿ. ನಿಮ್ಮ ಕೋಪ ಬಂದರೂ ಒಂದೇಟು ಹೊಡೆದ್ಬಿಟ್ರಿ. ಸಂಗೀತನ ಮಾತ್ರ ನಾನು ಕರ್ಕೊಂಡೋಗೋಕ್ಕಾಗಲ್ಲ ಅತ್ತೆ. ಅಲ್ಲಪ್ಪ, ನೀನು ಹಿಂಗೆ ಹೇಳ್ಬಿಟ್ರೆ ಏನಪ್ಪ ಮಾಡೋದು? ಮುಂದಿನ ಗತಿ ನಾವು? ಹಾಂ, ಇಲ್ಲ ಅತ್ತೆ, ನನಗೆ ಕ್ಷಮಿಸ್ಬಿಟ್ರಿ ಅತ್ತೆ. ನಾನು ಮತ್ತೆ ತಿರುಗಿ ಬರಲ್ಲತ್ತೆ ನಿಮ್ಮ ಮನೆ ಕಡೆ. ನಾನು ಇವಾಗ ಹೇಳ್ತಾ ಇದ್ದೀನಿ, ಇನ್ನೊಂದು ಮದುವೆ ಬೇಕಾದರೂ ಮಾಡಿಬಿಟ್ರಿ ಅತ್ತೆ ಸಂಗೀತಕ್ಕೆ, ನಂಗೆ ಖುಷಿನೇ. ಆದರೆ ನಮ್ಮ ಮನೆಗೆ ಮಾತ್ರ ಬೇಡ ಅತ್ತೆ. ಅಲ್ಲ, ಇನ್ನೊಂದು ಮದುವೆ ಏನೋ ಮಾಡ್ಬೋದು, ಆದರೆ ಮಗುನೇನಪ್ಪ ಮಾಡೋಕತ್ತೈತೆ? ಹಾಂ, ಮಗುಗೆ ಯಾರು ದಿಕ್ಕು? ನೀನು ಹೇಳು. ಮಗುನ ನಾನು ಕರ್ಕೊಂಡು ಹೋಗ್ತೀನತ್ತೆ. ಸಂಗೀತನ ಬೇಕಾದರೆ ನೀವು ಇಲ್ಲೇ ಇಟ್ಕೊಡ್ರಿ. ಬಬ್ಲು ನಮ್ಮ ಜೊತೆಗೆ ಇರಲಿ, ವೇದ ಸಾಕ್ತಾಳೆ. ವೇದಕ್ಕೆ ಇಷ್ಟನೇ ಬಬ್ಲು ಅಂದರೆ. ಇದೊಳ್ಳೆ ಲೆಕ್ಕಾಚಾರ ಆಯ್ತಲ್ಲಯ್ಯ. ಹಾಂ, ತಾಯಿಯಿಂದ ಮಗುನ ದೂರ ಮಾಡೋಕ್ಕತ್ತೈತಾ? ಹಾಂ, ಅದೆಲ್ಲ ಆಗದ ಮಾತು. ಏನೋ ನೀನು ಇನ್ನೂ ಆಲೋಚನೆ ಮಾಡು, ಆಲೋಚನೆ ಮಾಡಿ ಹೇಳು. ಆಲೋಚನೆ ಮಾಡೋದು ಏನೂ ಇಲ್ಲ ದೊಡ್ಡರೆ. ಡೈವರ್ಸ್ ಬೇಕಾದ್ರೆ ಡೈವರ್ಸ್ ಇವಾಗೆ ಕೊಟ್ಬಿಡ್ತೀನಿ. ನನಗೂ ಅವ್ರಿಗೂ ಏನೂ ಸಂಬಂಧ ಇಲ್ಲ ಅಂತ ನನಗೆ ಮಾತ್ರ ಕರ್ಕೊಂಡೋಗ್ರಿ ಅಂತ ಹೇಳ್ಬಿಟ್ರಿ. ದಯವಿಟ್ಟು ನಾನು ನಿಮ್ಮನ್ನು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ನನ್ನ ಕೈಲಿ ಸಂಗೀತ ಹತ್ರ ಹೇಗೋಕ್ಕಾಗಲ್ಲ. ನಾನು, ನನ್ನ ಮಕ್ಕಳು, ನನ್ನ ಹೆಂಡತಿ ನೆಮ್ಮದಿಯಾಗಿದ್ದೀರಿ. ನಾನು ತಪ್ಪು ಮಾಡಿದ್ದೀನಿ, ತಪ್ಪು ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ, ತಪ್ಪು ಮಾಡಿದ್ದೀನಿ. ದಯವಿಟ್ಟು ನನಗೆ ಕ್ಷಮಿಸ್ಬಿಟ್ರಿ. ನಾನು ಕರ್ಕೊಂಡು ಹೋಗಲ್ಲ. ಅಮ್ಮ, ತಾತ, ಇಬ್ಬರು ಏನು ಮೌನ ಆಚರಣೆ ಮಾಡ್ತಾ ಇದ್ದೀರಾ? ಹಾಂ, ಏನೂ ಇಲ್ಲಪ್ಪ, ಹಿಂಗೆ ಹೇಳ್ಬಿಟ್ರಲ್ಲ ಇವರು ಅಂತ ಬೇಜಾರಾಗ್ತೈತಷ್ಟೇ. ಅಪ್ಪ ಹೇಳಪ್ಪ, ಏನು ಮಾಡೋದು? ಏನು ಮಾಡೋದಮ್ಮ? ಅಯ್ಯಪ್ಪನ ಹೇಳೋದು ಒಂದು ಲೆಕ್ಕ ಸರಿಯಾಗಿ ಐತೆ. ಯಾಕಂತಂದರೆ ದೊಡ್ಡ ಹೆಂಡತಿ ಮಕ್ಕಳು ಅವರೇ. ಅವ್ರು ನೆಮ್ಮದಿಯಾಗಿ ಇಟ್ಕೊಳ್ಳಿ ಬಿಡು. ಸಂಗೀತಕ್ಕೆ ಏನೋ ಒಂದು ದಾರಿ ಮಾಡಿದ್ರೆ ಆಯಿತು. ದೇವ್ರವನೇ ದಾರಿ ತೋರಿಸ್ತಾನೆ. ಅಲ್ಲ ಬಾಬಾ, ನೀವು ನಾಳೆ ಬೆಳಗ್ಗೆ ನಮ್ಮ ಅಕ್ಕನಿಗೆ ನನ್ನ ಮದುವೆ ಆದರೆ ಬಂದು ಗಲಾಟೆ ಮಾಡಲ್ಲ ಅಂತ ಏನು ಗ್ಯಾರಂಟಿ? ಇಲ್ಲ ವಿಜಯ್, ಇಲ್ಲ. ನಾನು ಹೇಳಿದ್ನಲ್ಲ, ಡೈವರ್ಸ್ ಬೇಕಾದರೆ ಕೊಡ್ತೀನಿ ಅಂತ. ನಾನು ಸೈನ್ ಹಾಕ್ಕೊಡ್ತೀನಿ, ನಿಮಗೂ ನಮಗೆ ಯಾವುದೇ ಸಂಬಂಧ ಇಲ್ಲ ಅಂತ. ಯಾಕೋ ನೀನು ಹೇಳ್ತಾ ಇರೋದೇನೋ ನನ್ನ ಮನಸ್ಸು ಒಪ್ಪುತ್ತಾ ಇಲ್ಲಪ್ಪ. ನನ್ನ ಮಗಳನ್ನ ನಾವೇ ಬಾಯಿಗೆ ತಳ್ದಂಗೆ ಆಗ್ತದೆ. ಇಲ್ಲಪ್ಪ, ಕರ್ಕೊಂಡೋಗಪ್ಪ ನೀನು. ಕರ್ಕೊಂಡೋಗಿ ಬೇರೆ ಏನಾದರೂ ಮನೆ ಮಾಡಿ ಇಕ್ಕಂಗಿದ್ರೆ ಇಕ್ಕಪ್ಪ, ಅಲ್ಲೇ ಇರಲಿ ಅವಳು. ಇನ್ನೊಂದು ಮದುವೆ ಅದು ಇದೆಲ್ಲ ನಾವು ಯಾರೂ ಮಾಡ್ಕೊಂಡಿಲ್ಲಪ್ಪ. ನಮ್ಮ ಗುಂಪಾಗೆ ಇನ್ನೊಂದು ಮದುವೆ ಮಾಡೋದು ಅದು ಇದು ಅಂತಂದರೆ ಬೈಕಂತಾರೆ. ನಮಗೆಲ್ಲ ಬೇಡ ಇದು. ನೀನು ಕರ್ಕೊಂಡೋಗಪ್ಪ. ಅದೇನು ಖರ್ಚು ಬೀಳ್ತೈತೋ ಎಲ್ಲ ನಾವೇ ಕೊಡ್ತೀರಿ ನಿಂಕ. ಅತ್ತೆ, ಖರ್ಚುಗಳ ಬಗ್ಗೆ ನಾನು ಭಯ ಬೀಳ್ತಾ ಇಲ್ಲ ಅತ್ತೆ. ಆದರೆ ಎಷ್ಟರಷ್ಟು ಖರ್ಚು ಮಾಡೋ ಶಕ್ತಿ ನನಗೈತೆ, ನಾನು ಖರ್ಚು ಮಾಡ್ತೀನಿ. ಆದರೆ ಸಂಗೀತ ಹೆಸರು ತೆಗ್ದಿದ್ರೆ ಅಂದರೆ ಮನೆಯಲ್ಲಿ ಯಾರಿಗೂ ನೆಮ್ಮದಿಲ್ಲ ಅತ್ತೆ. ಆ ಮಕ್ಕಳು ಇವತ್ತಿಗೂ ಸೋಫಾ ಮೇಲೆ, ಜೋಕಾಲಿ ಮೇಲೆ ಕೂತ್ಕೊಬೇಕಂದ್ರೆ ಸಂಗೀತ ಚಿಕ್ಕಮ್ಮ ಬೈತಾರೆ.
ಇಷ್ಟು ಭಯ ಪಡ್ತಾರಂದರೆ ನನಗೆ ನೋಡಿದ್ರೆ ಹೊಟ್ಟೆ ಉರಿತೈತತ್ತೆ. ಇದೆಲ್ಲ ಬೇಕಾತ್ತೆ ನಮಗೆ? ಹಾಂ, ಬೇಕಾ? ದಯವಿಟ್ಟು ನನಗೆ ಮಾತ್ರ ಸಂಗೀತ ಬೇಡ. ನಾನು ನಮ್ಮ ಮನೆಗೆ ಕರ್ಕೊಂಡು ಹೋಗೋದು ಇಲ್ಲ. ನನಗಿವಾಗ ಟ್ರೈನು ಬಂದಿದ್ದ ಟ್ರೈನೇ ರಿಟರ್ನ್ ಹೋಗುತ್ತೆ. ನಾನು ಹೋಗ್ಬೇಕತ್ತೆ. ನಾನು ಟೈಮ್ ಆಗುತ್ತೆ ಟ್ರೈನ್ಗೆ.